Hello everyone, I am Dr. Trina Karmakar. I am working as infertility consultant in Aishwarya Fertility Clinic, Marathali branch. I am coming to KGF for a free camp under Dr. Geeta Mohan Krishna in Matruchaya Maternity Hospital. So please do come over and get all the infertility checkup done. We are doing a free consultation. We are having a free scanning as well as free semen analysis. I hope to see you there very soon. I hope we can help much patients and much families to get a proper treatment. Thank you so much. ಇತಿಹಾಸದ ಪುಟದಲ್ಲಿ ಮತ್ತು ವಿಶ್ವದಲ್ಲಿ ನಾವು ನೋಡಬಹುದು ಕೆಜಿಎಫ್ಗೆ ಒಂದು ಹೆಸರಿರತಕ್ಕಂಥದ್ದು. ಇಡೀ ದೇಶಕ್ಕೆ ಚಿನ್ನವನ್ನು ಕೊಟ್ಟಂತಹ ಕೆಜಿಎಫ್ನ ಕ್ಷೇತ್ರ ಚಿನ್ನದ ನಾಡಿನಲ್ಲಿ ಇವತ್ತು ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇವತ್ತು ಅಧಿಕಾರಕ್ಕೆ ಬರಬೇಕಾದಾಗ ಹಲವಾರು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥ ಯುವಕರಿಗೆ ಇಲ್ಲಿ ಕೈಗಾರಿಕಾ ಹಬ್ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೈಗಾರಿಕಾ ಹಬ್ ಮಾಡುವಂಥದ್ದು ಎಲ್ಲೋ ಮರಿಮಾಚಿ ಹೋಗಿದೆ ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಕಸದ ಹಬ್ಬ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ಸರ್ಕಾರದ ನಡುವೆ ತೀವ್ರವಾಗಿ ನಾನು ಕಾಣಿಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ನಾವು ಇಲ್ಲಿನ ಕಸದ BBMP ಕಸವನ್ನು ಇಲ್ಲಿ ಇಳುವರಿ ಮಾಡೋಕ್ಕೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆಗೆ ಕೂಡ ತುಂಬ ದೊಡ್ಡ ಸಮಸ್ಯೆ ಎದುರಾಗ್ತದೆ. ಯಾಕಂತಂದರೆ ಇವತ್ತು BGML ಇರ್ತಕ್ಕಂಥ 900 ಎಕರೆಯನ್ನು ಆಗಿನ BJP ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ 900 ಎಕರೆಯನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾರೆ. ಇಲ್ಲಿ ಕೈಗಾರಿಕಾ ಹಬ್ ಮಾಡಬೇಕು, ಇಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಕೆಜಿಎಫ್ನ ಜನತೆಗೆ ಅಂತೇಳಿಬಿಟ್ಟು ಏನು ಇವತ್ತು ಸರ್ಕಾರ ನಿರ್ಧಾರ ಮಾಡಿದಾಗ ಅದು 900 ಎಕರೆಯನ್ನು ಅವತ್ತಿನ ಜಗದೀಶ್ ಶೆಟ್ಟರ್ ಅವರು ಮತ್ತು ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಅವತ್ತು BJP ಸರ್ಕಾರ ಇದ್ದಾಗ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದ ನಂತರ ಇಲ್ಲಿ ನಮ್ಮ ಕೆಜಿಎಫ್ನ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಶಾಸಕರಾಗಿದ್ದಾರೆ. ಅವರು ಕೂಡ ಹಲವಾರು ಬಾರಿಯಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ನಾವು ಪತ್ರಿಕೆಯಲ್ಲಿ ನೋಡಿದ್ದೀವಿ ಮತ್ತು ಚುನಾವಣೆಗಳ ಸಂದರ್ಭದಲ್ಲಿ ಪ್ರಚಾರದಲ್ಲಿ ಕೂಡ ಇಲ್ಲಿ ಕೈಗಾರಿಕಾ ಹಬ್ ಮಾಡ್ತೀನಿ, ಇಲ್ಲಿ ಲಕ್ಷಾಂತರ ಜನರಿಗೆ ನಾನು ಉದ್ಯೋಗ ಮಾಡೋದೇ ನನ್ನ ಗುರಿ ಅಂತ ಇದ್ದಾರೆ. ಬಹುಶಃ ಅವರು ಅಂದಿರ್ತಕ್ಕಂಥದ್ದು ನಿಜ ಆಗ್ತಾ ಇರ್ಬೋದು. ಯಾಕಂತಂದರೆ ಇಲ್ಲಿ ಕಸದ ಹಬ್ಬನ್ನು ಮಾಡಿ ಇಲ್ಲಿ ಲಕ್ಷಾಂತರ ಯುವಕರನ್ನು ಆ ಕಸದ ಇಳುವರಿಯಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಜಾಯಿನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ, ಅದು ಅನುಮಾನವಾಗಿದೆ. ಅದರಿಂದ ಕೂಡಲೇ ಏನು ಇವತ್ತು ಕೆಜಿಎಫ್ ನಗರಕ್ಕೆ ಇಡೀ ದೇಶಕ್ಕೆ ಚಿನ್ನ ಕೊಟ್ಟಂತಹ ಕೆಜಿಎಫ್ ನಗರದ ಒಂದು ವೈಭವವನ್ನು ಎಲ್ಲರೂ ಕೂಡ ಕಸವನ್ನು ಮಾಡದೆ ನೀವು ಬಂಗಾರದ ಚಿನ್ನದ ನಾಡನ್ನು ಚಿನ್ನದ ನಾಡಂತೆ ನೀವು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಇವತ್ತಿನ ಪ್ರತಿನಿಧಿಗಳು ಅಂತೇಳಿ ನಾನು ಪ್ರತಿನಿಧಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಕೈಗಾರಿಕಾ ಹಬ್ಬವನ್ನು ಮಾಡೋದು ಬಿಟ್ಟರೆ ಈ ರೀತಿ ನೀವು BBMP ಕಸವನ್ನು ತಗೊಬಂದು ಇಲ್ಲಿ ಹಬ್ ಮಾಡಿ ಇಲ್ಲಿ ಕಸವನ್ನು ಡ್ರಂಪ್ ಮಾಡಿ ಇದು ಮಾಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಕೆಜಿಎಫ್ನ ಜನತೆ ಸುಮ್ಮನೆ ಕೂರೋದಂತೂ ಇಲ್ಲ. ಯಾಕಂತಂದರೆ ಇದಕ್ಕೆ ಹಂತವಾಗಿ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀವಿ, ಇದನ್ನು ತೀವ್ರವಾಗಿ ಕಾಣಿಸ್ತೀವಿ. ಸರ್ಕಾರದ ಈ ಕೆಜಿಎಫ್ನ ಜನ ದಂಗೆಲುವಂಥದ್ದು ಕೂಡ ಎಲ್ಲೂ ಕೂಡ ಅನುಮಾನವಿಲ್ಲ. ಯಾಕಂತಂದರೆ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿನವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಕೈಗಾರಿಕಾ ಹಬ್ ಮಾಡೋದು ಬಿಟ್ಟರೆ ಇಲ್ಲಿ ಕಸದ ಒಂದು ಹಬ್ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದಕ್ಕೆ ಹಂತವಾಗಿ ಕೂಡ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಕೂಡ ಯುವಕರು ಕೂಡ ಯುವ ಜನತೆ ಕೂಡ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕೂಡ ಈ ಹೋರಾಟದಲ್ಲಿ ನಾವೆಲ್ಲ ಕೂಡ ಅವ್ರಿಗೆ ಸಪೋರ್ಟ್ ಮಾಡುವಂಥ ಬೆಂಬಲ ಕೊಡುವಂಥದ್ದಾಗುತ್ತದೆ. ಇದರಿಂದ ನಾವು ನಿರಂತರವಾಗಿ ಕೂಡ ಪಾದಯಾತ್ರೆ ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು ಅಥವಾ ಉಪವಾಸ ಸತ್ಯಾಗ್ರಹ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ. ಕೆಜಿಎಫ್ನ ಜನತೆ ಇಲ್ಲಿ ನಮ್ದು ಒಂದೇ ಬೇಡಿಕೆ, ಇಲ್ಲಿ ಕೈಗಾರಿಕಾ ಹಬ್ ಮಾಡಿ ನೀವು ಯಾರೇ ಕೂಡ ಬಂದು ಕೈಗಾರಿಕೆ ಅಭಿವೃದ್ಧಿ ಮಾಡಿ ನಮ್ಮ ಯುವ ಜನತೆಗೆ ಇಲ್ಲಿರ್ತಕ್ಕಂಥ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಿ ಅಂತಂದರೆ ನಾವು ಸ್ವಾಗತಾರ್ಹ ಮಾಡ್ತೀವಿ. ಯಾರೇ ಆಗಿರ್ಬೋದು, ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರ ಆಗಿರ್ಬೋದು, ನಾವು ಸ್ವಾಗತವನ್ನು ಮಾಡ್ತೀವಿ. ನೀವು ಅದೇ ರೀತಿಯ BBMP ಕಸವನ್ನು ಬೆಂಗಳೂರಿಂದ ಇಲ್ಲಿಗೆ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ತಗೊಬಂದು ನೀವು ಇಲ್ಲಿ ಕಸವನ್ನು ಡ್ರಂಪಿಂಗ್ ಮಾಡಿ ಇಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀರಿ ಅಂತಂದರೆ ಅದನ್ನು ನಾವು ತೀವ್ರವಾಗಿ ಕಾಣಿಸ್ತೀವಿ. ಯಾಕಂತಂದರೆ ನೀವೆಲ್ಲ ನೋಡಿಬಿಡ್ಬೋದು, ಅರಣ್ಯ ಇಲಾಖೆ ಏನು BBMPಯಲ್ಲಿ ಇವತ್ತು ನಾವು ಬಡಮಾಕ್ನಲ್ಲಿಂದ ನೋಡ್ತಾ ಇದ್ದಾಗ ಬಹುಶಃ ನಾವು ಬೆಮ್ಮೆಲ್ವರೆಗೂ ಕೂಡ ನಮ್ಗೆ ಆ ಒಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡಲ್ಲಿ ಹಲವಾರು ಪಕ್ಷಿಗಳು ಮತ್ತು ಪ್ರಾಣಿಗಳೆಲ್ಲ ಇರ್ತಕ್ಕಂಥದ್ದು. ಇವೆಲ್ಲ ಮಾಡಿದಾಗ ಅವೆಲ್ಲ ಕೂಡ ಸಾಯುವಂಥ ಪರಿಸ್ಥಿತಿ ಬರುತ್ತೆ, ಪರಿಸರ ಹಾನಿ ಉಂಟಾಗತ್ತೆ. ಮತ್ತು ಅಲ್ಲಿ ಗ್ರಾಮಾಂತರ ಭಾಗದಲ್ಲಿ ಏನಿದೆಯೋ ಗ್ರಾಮಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ರೈತರಿಗೆ ಬಹುಶಃ ನಾವು ರೈತರು ನೋಡಿದಾಗ ನಮ್ಮ ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ. ಬೆಳೆಗಳು ಸರಿಯಾದ ಬೆಳೆಗಳು ಬೆಳೆಯೋದಿಲ್ಲ, ಹಲವಾರು ಸಮಸ್ಯೆಗಳು ಉಂಟಾಗ್ತದೆ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೋಗಗಳು ನಿರ್ಮಾಣ ಆಗ್ತದೆ ಮತ್ತು ಗ್ರಾಮಸ್ಥರು ಕೂಡ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ತುಂಬ ಕಷ್ಟಕರವಾಗ್ತದೆ. ಅದರಿಂದ ನಾವೆಲ್ಲ ಕೂಡ ಯುವ ಜನತೆ ಕೂಡ ಏನು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿಯೂ ಕೂಡ ಮತ್ತು ನಾನೊಬ್ಬ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಮತ್ತು ನಾನು
ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿರತಕ್ಕಂಥದ್ದು. ಈ ವಿಚಾರದಲ್ಲಿ ಎಲ್ಲಾ ಶಾಲಾ ಕಾಲೇಜಿನ ಮಕ್ಕಳನ್ನು ಕೂಡ ನಾನು ಬೀದಿಗೆ ಇಳಿಸುವಂತ ಕೆಲಸ ಮಾಡೇ ಮಾಡ್ತೀನಿ, ಹೋರಾಟಗಳನ್ನು ಮಾಡ್ತೀನಿ. ಈ ಕೈಗಾರಿಕಾ ಹಬ್ಬನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ BBMPಯ ಕಸವನ್ನು ಹಾಕೋದಕ್ಕೆ ನಮ್ಮ KGF ನಗರ ನಿಮಗಿಲ್ಲ ಜಾಗ ಅಂತೇಳಿ ನಾನು ನೇರವಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಗಮನದಲ್ಲಿ ಏನಿದ್ರೆ KGFನ 300 ಎಕರೆಯಲ್ಲಿ ಏನನ್ನ ನೀವು BBMP ಕಸವನ್ನು ಮಾಡಬೇಕು, ಘಟಕ ಮಾಡಬೇಕಂದ್ರೆ ದಯವಿಟ್ಟು ಅದನ್ನು ಕೈ ಬಿಡಬೇಕು. ನೀವು ಬೆಂಗಳೂರಲ್ಲಿ ಬೇಜಾನ್ ಸರ್ಕಾರಿ ಜಾಗಗಳಿದೆ, ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರೆ ಅಂತ ಜಾಗ ಗುರುಸಿ ಅಲ್ಲಿ ನೀವು ಕಸವನ್ನು ನೀವು ಅಲ್ಲಿ ಡಂಪ್ ಮಾಡೋಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಇದನ್ನು ನಾವು ಹಂತವಾಗಿ ಕೂಡ ಏನನ್ನ ಸರ್ಕಾರ ಮುಂದಿನ ರೀತಿ ಕ್ರಮ ತಗೊಂಡ್ರೆ, ಹೆಜ್ಜೆಯನ್ನು ಇಟ್ಟರೆ ನಾವು ಕೂಡ ಹೋರಾಟಗಳನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವೆಲ್ಲ ಒಟ್ಟಾಗಿ ಸೇರಿ ಕೂಡ ಒಂದು ಹೋರಾಟಗಳ ಮುಖಾಂತರ ನಾವು ಇದನ್ನು ತಡೆ ಮಾಡೋದಕ್ಕೆ ಮತ್ತು ಇಲ್ಲಿನ ಕಸವನ್ನು ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲಿ ರಕ್ತಪಾತ ಕೂಡ ಆಗುವಂಥ ಆ ಸಮಯ ಬರ್ಬೋದು ಅಂತ ನಾನು ಹೇಳಿದ್ದೀನಿ. ಇದಕ್ಕೆಲ್ಲ ಕೂಡ ನೀವು ಅವಕಾಶನ ಕೊಡದೆ ಇಲ್ಲಿ ಕೈಗಾರಿಕಾ ಮಾಡಬೇಕು ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ, ವಿನಂತಿಯನ್ನು ಮಾಡ್ತಾ ಇದ್ದೀನಿ. 10 to 40% discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. One-stop solution for your neuro and holistic problems. Dr. J. Mariadas, near Municipal Ground, First Cross Road.